ಹೆಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರಿಗೂ ಸಲಾಮ್ ಅಲೈಕುಮ್, ನಮಸ್ಕಾರ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರೆಲ್ಲರಿಗೂ ಕಾಪಾಡಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಯೂಟ್ಯೂಬ್ ಅವರು ಒಂದು ಹೊಸ ಅಪ್ಲಿಕೇಶನನ್ನು ಲಾಂಚ್ ಮಾಡಿದ್ದಾರೆ, ಯೂಟ್ಯೂಬ್ ಕ್ರಿಯೇಟ್ ಅಂತ. ಸ್ನೇಹಿತರೆ, ಆ ಯೂಟ್ಯೂಬ್ ಕ್ರಿಯೇಟಲ್ಲಿ ವೀಡಿಯೋಗಳನ್ನು ಎಡಿಟಿಂಗ್ ಮಾಡ್ಬೋದು, ಹಾಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ಸ್ನೇಹಿತರೆ, ಮೊದಲಿನ ಥರ ನೀವು ಇನ್ಶಾಟ್ ಆಗಲಿ ಮತ್ತು ಕ್ಯಾಪ್ ಕಟ್ ಆಗಲಿ, VN ಎಡಿಟರ್ ಆಗಲಿ, ಕೈನ್ ಮಾಸ್ಟರ್ ಆಗಲಿ, ಇದರಲ್ಲಿ ಎಡಿಟಿಂಗ್ ಮಾಡ್ತಿದ್ರಿ. ಅದರಲ್ಲಿ ಏನಪ್ಪ ಅಂದರೆ ಪ್ರೋ ಫ್ಯೂಚರ್ ಇರ್ತಿದ್ರು, ಅಂದರೆ ಎಲ್ಲ ಪ್ರೀಮಿಯಮ್ಮು ನಾವು ದುಡ್ಡು ಕೊಟ್ಟು ಎಲ್ಲ ಕೊಂಡ್ಕೊಳ್ಬೇಕಾಗಿತ್ತು. ಆದರೆ ಈ ಅಪ್ಲಿಕೇಶನಲ್ಲಿ ಸ್ನೇಹಿತರೆ ಎಲ್ಲ ಫ್ರೀ ವರ್ಜನ್ ಇದೆ, ಮತ್ತು ಯಾವುದೇ ಪ್ರೀಮಿಯಂ ವರ್ಜಿನ್ ಏನೂ ಇಲ್ಲ, ಮತ್ತು ಬೇಸಿಕ್ ಆಗಿದೆ, ಸಿಂಪಲ್ಲಾಗಿ ಪ್ರತಿಯೊಬ್ಬರು ಆರಾಮಾಗಿ ಎಡಿಟ್ ಮಾಡ್ಬೋದು. ಸ್ನೇಹಿತರೆ ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನಲ್ಲಿ ಯಾವ ಥರ ವೀಡಿಯೋನ ಎಡಿಟಿಂಗ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಮ್ಮ HMC ಕ್ರಿಯೇಷನ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ನೇಹಿತರೆ ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಸ್ನೇಹಿತರೆ ಇಲ್ಲಿ ನೋಡಿ ಪ್ಲಸ್ ಮಾರ್ಕ್ ಅಂತ ಇದೆಯಲ್ಲ, ಬ್ರಿಂಗ್ ಯುವರ್ ಐಡಿಯಾಸ್ ಟು ಲೈಫ್ ಅಂತ ಮೇಲ್ಗಡೆ ನೋಡಿ ವೈಟಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ನೀವು ಯಾವ ವಿಡಿಯೋ ಇದ್ರೊಳಗೆ ಎಡಿಟಿಂಗ್ ಮಾಡಬೇಕಂತ ಇದ್ದೀರೋ ಆ ವಿಡಿಯೋನ ಇದ್ರೊಳಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ ನಿಮಗೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇಂಪೋರ್ಟ್ ಅಂತ ಕೆಳಗಡೆ ಆಪ್ಷನ್ ಬರುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟಿಂಗ್ ಅಂತ ಬರುತ್ತೆ, ಸ್ವಲ್ಪ ಟೈಮ್ ತೊಗೊಳತ್ತೆ, ವೆಯ್ಟ್ ಮಾಡಿ. ಇಂಪೋರ್ಟ್ ಆದಮೇಲೆ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸ್ನೇಹಿತರೆ ನೋಡಿ, ಇದರಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನಾರ, ವೇಸ್ಟ್ ಪಾರ್ಟ್ ಏನಾರ ಇದ್ದರೆ, ಅಂದರೆ ನೀವು ವಿಡಿಯೋ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಆಗುತ್ತಲ್ಲ, ಮಾತಾಡ್ತಾ ಏನಾರ ಮಿಸ್ಟೇಕ್ ಆದರೆ ಆ ವಿಡಿಯೋ ನೋಡಿ ಇದರಲ್ಲಿ ಸ್ಪ್ಲಿಟ್ ಮಾಡಿ. ನೋಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಅಂತ ಇರುತ್ತೆ. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ, ಸ್ಪ್ಲಿಟ್ ಮಾಡಿರ್ತೀರಲ್ಲ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಡಿಲೀಟ್ ಅಂತ ಆಪ್ಷನ್ ಬರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ನೇಹಿತರೆ ನೆಕ್ಸ್ಟು ಮಧ್ಯದಲ್ಲಿ ಯಾವುದೇ ಒಂದು ಎಕ್ಸ್ಟ್ರಾ ಪಾರ್ಟ್ ಏನಾರ ಇದ್ದರೆ, ವೇಸ್ಟ್ ಪಾರ್ಟ್ ಏನಾರ ಇದ್ದರೆ ಅದು ಕೂಡ ಸ್ಪ್ಲಿಟ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ ಸ್ಪ್ಲಿಟ್ ಅಂತ ಬರುತ್ತೆ. ಮತ್ತು ಮುಂದ್ಗಡೆ ತೊಗೊಂಡೋಗಿ ಮತ್ತೆ ಸ್ಪ್ಲಿಟ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ನೀವು ಸ್ಪ್ಲಿಟ್ ಮಾಡ್ತೀರಲ್ಲ ಆ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ನೋಡಿ ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಡಿಲೀಟ್ ಆದಮೇಲೆ ಸ್ನೇಹಿತರೆ ಇಲ್ಲಿ ಡಮರು ಥರ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ಇಲ್ಲಿ ನೋಡಿ ಟ್ರಾನ್ಸಾಕ್ಷನ್ ಅಂತ ಒಂದು ಎಫೆಕ್ಟ್ಗಳು ಬರುತ್ತೆ. ಯಾವ ಥರ ಎಫೆಕ್ಟ್ ಬೇಕೋ ಆ ಥರ ನೀವು ಎಫೆಕ್ಟ್ನ ಇದರಲ್ಲಿ ಆ್ಯಡ್ ಮಾಡ್ಬೋದು. ಫೇಡ್ ಟು ಬ್ಲ್ಯಾಕ್ ಅಂತ ಕೊಟ್ಟಿದ್ದೀನಿ, ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಬರುತ್ತೆ. ನೆಕ್ಸ್ಟು ಬಂದುಬಿಟ್ಟು ಸ್ನೇಹಿತರೆ ಓವರ್ಲೇ ಅಂತ ಒಂದು ಆಪ್ಷನ್ ಇದೆ ನೋಡಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದೇ ಒಂದು ವಿಡಿಯೋನ ಸ್ಕ್ರೀನ್ ಮೇಲೆ ತೋರಿಸೋದಾಗಲಿ, ಫೋಟೋನ ಸ್ಕ್ರೀನ್ ಮೇಲೆ ತೋರಿಸೋದಾಗಲಿ ಆದರೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಬಿಟ್ಟು ನೋಡಿ ಈ ಥರ ಒಂದು ಸೈಡಲ್ಲಿ ಅಡ್ಜಸ್ಟ್ ಮಾಡಿ, ಇದನ್ನು ಸ್ಮಾಲು ಮಾಡ್ಬೋದು, ಬಿಗ್ಗು ಮಾಡ್ಬೋದು. ನೋಡಿ ನಾನು ಈ ಥರ ಸ್ಮಾಲಾಗಿ ಮಾಡಿದ್ದೀನಿ. ಇದಾದ ಮೇಲೆ ಸ್ನೇಹಿತರೆ ನೆಕ್ಸ್ಟು ಟೆಕ್ಸ್ಟ್ ಅಂತ ಬರುತ್ತೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ಲೈನ್ ಟೆಕ್ಸ್ಟ್ ಅಂತ ಇದೆ. ಪ್ಲೈನ್ ಅಂದರೆ ಮಾಮೂಲಿ ಪ್ಲೈನ್ ಥರ ಬರುತ್ತೆ. ನೋಡಿ ಈ ಥರ. ಮತ್ತು ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಟೆಕ್ಸ್ಟ್ ಎಫೆಕ್ಟ್ ಅಂತ ಕೂಡ ಇದೆ. ಟೆಕ್ಸ್ಟ್ ಎಫೆಕ್ಟ್ ಅಂದರೆ ನೋಡಿ ಇಲ್ಲಿ ಟೈಟ್ಲ್ ಅಂತ ಇದೆಯಲ್ಲ, ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ಟೈಟ್ಲ್ ಹೇರ್ ಅಂತ ಇದೆ, ನಮ್ಮ ಹೆಸರು ಏನಾರ ಇದ್ದರೆ ನೋಡಿ ಸಲ್ಮಾನ್ ಅಂತ ಬರೆದಿದ್ದೀನಿ. ಮತ್ತು ಡನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ಅಷ್ಟೇ ಮೂವ್ ಮಾಡಿ. ನೋಡಿ ಸ್ಮಾಲ್ ಕೂಡ ಮಾಡ್ಬೋದು, ಬಿಗ್ ಕೂಡ ಮಾಡ್ಬೋದು. ಒಂದು ಸತಿ ಪ್ಲೇ ಮಾಡಿ. ನೋಡಿದ್ರಲ್ಲ ಈ ಥರ ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ನೋಡಿ, ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಸ್ಟಿಕ್ಕರ್ ಅಂತ ಇದೆ, ನಾನೇನು ಮಾಡ್ತೀನಿ ಲೈಕ್ ಅಂತ ಒಂದು ಸರ್ಚ್ ಮಾಡ್ತೀನಿ. ನೋಡಿ ಲೈಕ್ ಅಂತ ಸರ್ಚ್ ಮಾಡಿದ್ಮೇಲೆ ನೋಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಶೇರ್. ನೋಡಿ ಬರೀ ಲೈಕ್ ಬಟನ್. ನಿಮಗೆ ಯಾವುದು ಇಷ್ಟ ಆಗುತ್ತೆ ಸ್ನೇಹಿತರೆ ಆ ಒಂದು ಸ್ಟಿಕ್ಕರ್ನ ಇದರಲ್ಲಿ ಇಂಪೋರ್ಟ್ ಕೂಡ ಮಾಡ್ಬೋದು. ನೋಡಿ ಪ್ಲೇ ಮಾಡೋಣ. ಈ ಸ್ಟಿಕ್ಕರ್ನ ನೋಡಿ ಸ್ನೇಹಿತರೆ
ಫಿಂಗರ್ ಸಪೋರ್ಟಿಂದ ಈ ಥರ ಸ್ಮಾಲ್ ಕೂಡ ಮಾಡ್ಬೋದು ಮತ್ತು ಬಿಗ್ ಕೂಡ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ಸೌಂಡು ಬಂದುಬಿಟ್ಟು ನಿಮ್ಮ ಯುವರ್ ಮ್ಯೂಸಿಕ್ ಅಂತ ಇದೆ, ಅಂದರೆ ಫೋನ್ ಗ್ಯಾಲರಿಯಲ್ಲಿರುತ್ತೆ. ಮ್ಯೂಸಿಕ್, ಸೌಂಡ್ ಎಫೆಕ್ಟ್, ಸೌಂಡ್ ನೋಡಿ ಇಲ್ಲಿ ಕೆಳಗಡೆ ಸುಮಾರು ಸೌಂಡ್ ಇದೆ. ಮತ್ತು ಹಿಪಾಪ್, ಪಾಪ್, ಡ್ಯಾನ್ಸ್, ಎಲೆಕ್ಟ್ರಾನಿಕ್ ಸಿಕ್ಕಾಪಟ್ಟೆ ಕ್ಯಾಟಗಿರಿಯಲ್ಲಿ ಕೂಡ ಸೌಂಡ್ಗಳಿದೆ. ಇದರಲ್ಲಿ ನೀವು ಯಾವುದೇ ಒಂದು ಸೌಂಡನ್ನ ಸೆಲೆಕ್ಟ್ ಮಾಡಿದ್ರು ಸ್ನೇಹಿತರೆ ಯಾವುದೇ ಕಾಪಿರೈಟ್ ಕ್ಲೈಮ್ ಕೂಡ ಬರೋದಿಲ್ಲ. ಮತ್ತು ನೋಡಿ ಸೌಂಡ್ ಎಫೆಕ್ಟ್ ಅಂದರೆ ನೀವು ಯಾವುದೇ ಒಂದು ಡ್ರಾಮೆಟಿಕ್ ವಿಡಿಯೋ ಆಗಲಿ ಮಾಡೋದಾಗಲಿ, ಮತ್ತು ನೋಡಿ ಇಲ್ಲಿ ಕೇಳಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾರ್ಡ್ ಸೋಲ್ ಶೂ ಆನ್ ವುಡ್ ಫ್ಲೋರ್ ಅಂತ ಇದೆ. ನೆಕ್ಸ್ಟ್ ಇನ್ನು ಸಿಕ್ಕಾಪಟ್ಟೆ ಎಫೆಕ್ಟ್ಗಳು ಕೂಡ ಇದೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ವಾಯ್ಸ್ ಓವರ್ ಅಂತ ಇದೆ ನೋಡಿ. ವಾಯ್ಸ್ ಓವರ್ ಕೂಡ ಮಾಡ್ಬೋದು. ನೋಡಿ ಇದ್ರ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಹೆಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರಿಗೂ ಸಲಾಮ್ ಅಲೈಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವಾಯ್ಸ್ ಓವರ್ ಆದಮೇಲೆ ಸ್ನೇಹಿತರೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡನ್ ಮಾಡಿಬಿಟ್ಟು ನೀವು ಕೇಳಿಬೇಕಾದ್ರೆ ಹೆಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಸಲಾಮ್ ಅಲೈಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪ್ಷನ್ ಅಂತ ಇದೆ. ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನೋಡಿ ಆಟೋ ಕ್ಯಾಪ್ಷನ್ನು ಆ ಥರ ಬರುತ್ತೆ ಸ್ನೇಹಿತರೆ ನಾನೆಲ್ಲ ನಿಮಗೆ ಈಗ ಸಿಂಪಲಾಗಿ ತೋರಿಸಿದಂದರೆ ಎಲ್ಲ ಬೇಸಿಕ್ಕು ಸೆಟ್ಟಿಂಗ್ಗಳು ಸ್ನೇಹಿತರೆ. ನೀವು ಒಂದು ಸತಿ ಯೂಸ್ ಮಾಡಿ ಅಪ್ಲಿಕೇಶನ್ನ, ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನಲ್ಲಿ ಯಾವ ಥರ ಈಸಿಯಾಗಿ ವೀಡಿಯೋಗಳನ್ನು ಎಡಿಟಿಂಗ್ ಮಾಡ್ಬೋದು ಅಂತ. ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಅಪ್ಲಿಕೇಶನ್ ಬಂದುಬಿಟ್ಟು ಸ್ನೇಹಿತರೆ ಆ್ಯಂಡ್ರಾಯ್ಡ್ 8 ವರ್ಜಿನಿಂದ ಸ್ಟಾರ್ಟ್ ಆಗುತ್ತೆ. 6 ವರ್ಜಿನ್ ಆಗಲಿ 7 ವರ್ಜಿನ್ ಆಗಲಿ ಇದರಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋದಿಲ್ಲ ಸ್ನೇಹಿತರೆ. 6 ವರ್ಜಿನ್ ಮತ್ತು 7 ವರ್ಜಿನಲ್ಲಿ ಯಾವ ಥರ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಆದಷ್ಟು ಶೇರ್ ಮಾಡಿ. ಹಾಗೆ ನಮ್ಮ HMC ಕ್ರಿಯೇಷನ್ ಅಂದರೆ HMC ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಜಾತಿ ಭೇದ ಭಾವವಿಲ್ಲ ಅಂತ ಸ್ನೇಹಿತರೆ. ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಇನ್ನೊಮ್ಮೆ ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಸಲಾಮ್ ಅಲೈಕುಮ್, ನಮಸ್ಕಾರ.